ಗೈಸ್ ನಮಸ್ಕಾರ ಎಲ್ರಿಗೂ. ನನ್ನೆಲ್ಲ ಜೇನುಗುಡಿಯನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಮಿನಿ ವ್ಲಾಗ್ಗೆ. ನಮ್ಮ ಕಾಲೇಜ್ನಲ್ಲಿ ಇವೆಂಟ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಎಲ್ಲಿ ನೋಡಿದ್ರು ಜನಸಾಗರ. ಇವೆಂಟ್ ಅಂದಮೇಲೆ ಇದ್ದೇ ಇರುತ್ತೆ. ಎಲ್ಲಿ ನೋಡೋದಕ್ಕೂ ಕೆಂಪು ಹಳ್ದಿ ಕೆಂಪು. ಹಂಪಿ ಚಾರಿಯಟ್ಟು KFI ಸಿನಿಮಾಸ್ನೆಲ್ಲ ನೋಡಿ ಡೆಕೋರೇಟ್ ಮಾಡಿರೋ ಸಕ್ಕತ್ತಾಗಿತ್ತು. ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಇದೇನು ಅಂತ. ಇದು ಕನ್ನಡ ರಾಜ್ಯೋತ್ಸವ ಇವೆಂಟ್. ನಾನು ನಮ್ಮ ಫ್ರೆಂಡ್ಸು ಇವೆಂಟ್ಗೆ ಹೋಗಿದ್ವಿ. ಎಲ್ಲಿ ನೋಡಿದ್ರು ಫುಲ್ಲು ರೆಡ್ ಹ್ಯಾಂಡಲ್ಲು. ನಾವು ಇವೆಂಟ್ಗೆ ಹೋಗಿದ್ದೆ ಹುಲಿ ಡ್ಯಾನ್ಸ್ ನೋಡೋಕ್ಕೆ ಅಂತ. ನಾನು ಮನೆಯಿಂದನೇ ಶಾಲ್ ತೊಗೊಂಡೋಗಿದ್ದೆ. ಫುಲ್ ವೀಡಿಯೋ ಮಾಡಿದ್ದು ನಮ್ಮ ಫ್ರೆಂಡ್ಸು. ನಮ್ಮ ಕಾಲೇಜ್ ಡೀನು ಆವತ್ತಿನ ದಿನನ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ಧ್ರುವ ಸರ್ಜಾ ಅವ್ರ ಎಂಟ್ರಿ ಆಯಿತು, ಡ್ಯಾನ್ಸ್ ಮಾಡಿ. ಧರ್ಮೇಂದ್ರ ಸರ್ ಬಂದಿದ್ದರು, ಅವರು ಒಂದೆರಡು ಭಾಷಣ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ನಾನು ರ್ಯಾಲಿಗೆ ಹೋಗಿದ್ದೆ. ರ್ಯಾಲಿನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಒಂದೊಂದು ಬೇರೆ ಬೇರೆ ಕಲ್ಚರ್ ಬಗ್ಗೆ ಹೇಳೋದಾಗಿತ್ತು. ಫೈನಲಿ ಇದಾದಮೇಲೆ ಹುಲಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಹುಲಿ ಡ್ಯಾನ್ಸ್ ಸಾಂಗ್ದು ಬೀಟ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಪುಷ್ಪಾಂಜಲಿ ಸಾಂಗಿಗೆಲ್ಲ ಬೀಟ್ ಹಾಕ್ಬಿಟ್ಟು ಮಾಡಿದ್ರು. ಡ್ಯಾನ್ಸು ಮಸ್ತಾಗಿತ್ತು. ನಮ್ಮ ಟೀಚರ್ಸ್ ಕೂಡ ಶಂಕರ್ನಾಗ್ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ಅಲ್ಲಿಂದ ಒಬ್ಬ ಡ್ಯಾನ್ಸ್ ಮಾಡ್ತಿದ್ದೆ ಹುಡುಗ, ಅವ್ರು ನಮ್ಮ ಬಾಯ್ಸ್ ಎಲ್ಲ ಫುಲ್ ಕಿಚ್ಚಿ ಕನ್ನಡ ಸಾಂಗ್ ಎಲ್ಲ ಸ್ಟಾರ್ಟ್ ಆಯಿತು. ನಾನಂತೂ ಫುಲ್ ವೀಡಿಯೋ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಎತ್ಕೊಂಡು ನಿಂತು ಡ್ಯಾನ್ಸ್ ಮಾಡ್ತಿದ್ದೆ. ಗೈಸ್, ಇಲ್ಲಿಗೆ ನಾನು ಮಿನಿ ವ್ಲಾಗ್ನ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.